ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ನೀವು ಯಾವುದೇ ರೀತಿಯಾದಂಥ ರೈಸ್ ಬಾತನ್ನು ಮಾಡಲಿ ಅಥವಾ ಬಿರಿಯಾನಿ ಆಗಲಿ, ಅದು ವೆಜ್ ಬಿರಿಯಾನಿ ಆಗಿರ್ಬೋದು, ಅದು ನಾನ್ ವೆಜ್ ಬಿರಿಯಾನಿ ಆಗಿರ್ಬೋದು, ಇದೆಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರ್ತಕ್ಕಂಥದ್ದು ರಾಯ್ತ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಿಮಗೆ ಬಹಳ ಬೇಗ ಮತ್ತು ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಯಾವ ರೀತಿ ರಾಯ್ತನ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರಾಯ್ತ ಬರೀ ಬಿರಿಯಾನಿಗೆ, ರೈಸ್ ಬಾತ್ಗೆ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಉಪ್ಪಿನಕಾಯಿ ಇದ್ಬಿಟ್ರಂತೂ ನೀವು ಚಪಾತಿ ರೋಟಿನೂ ಸಹ ಬಹಳ ಸೂಪರ್ ಆದಂಥ ಟೇಸ್ಟಲ್ಲಿ ತಿನ್ಬೋದು. ಅಷ್ಟು ಸ್ಪೆಷಲ್ ಆಗಿರುತ್ತೆ ಈ ರಾಯ್ತ. ಹಾಗಿದ್ರೆ ಈ ಥರ ಟೇಸ್ಟಿಯಾಗಿರ್ತಕ್ಕಂಥ ರಾಯ್ತನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥ ಏನು, ಹಾಗೆ ಮಾಡ್ಕೊಳ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ರಾಯ್ತ ಮಾಡೋದಕ್ಕೆ ಮೊದಲು ನಾವು ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ವಿ. ನಾವು ಫ್ರೆಶ್ ಮೊಸರನ್ನ ತೊಗೋಬೇಕಾಗತ್ತೆ. ಅತಿ ಹೆಚ್ಚು ಹುಳಿ ಇರ್ತಕ್ಕಂಥ ಮೊಸರು ಬೇಡ. ಹಾಗೆ ಒಂದು ಕಪ್ನ ಅಳತೆಯ ಸೌತೆಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಜೊತೆಗೆ 2 ಈರುಳ್ಳಿನ ತೊಗೊಂಡು ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಹಾಗೆ 2 ಆಪಲ್ ಟೊಮೊಟೊನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಿ. ಹಾಗೆ 2 ಹಸಿ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಂಡಿದ್ವಿ. ಇದಿಷ್ಟೇ ನಿಮಗೆ ರಾಯ್ತ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಟ್ಲಲ್ಲಿ ಈ ರೀತಿ ಮೊಸರನ್ನ ತೊಗೊಳ್ಳೋಣ. ನಂತರ ನಾವು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ 2 ಈರುಳ್ಳಿಗಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ತುಂಬ ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಸೌತೆಕಾಯಿನೂ ಸಹ ಸೇರಿಸ್ಕೊಳ್ತೀವಿ. ಜೊತೆಗೆ ಚಿಕ್ಕದಾಗಿ ಕಟ್ ಮಾಡೋದಂಥ ಆಪಲ್ ಟೊಮೊಟೊನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 2 ಹಸಿ ಮೆಣಸಿನಕಾಯಿನೂ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಅಳತೆನಲ್ಲಿ ಹೇಳ್ಬೇಕಂದ್ರೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀವಿ. ರಾಯ್ತ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅದನ್ನು ಮೊಸರಿನ ಬಟ್ಲಿಗೆ ಸೇರಿಸಾಯಿತು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಸೇರಿಸಿರ್ತಕ್ಕಂಥ ಎಲ್ಲ ತರಕಾರಿನೂ ಚೆನ್ನಾಗಿ ಮೊಸರು ಜೊತೆ ಬೆರಿಬೇಕು. ಹಾಗೆ ಉಪ್ಪು ಸಹ ಬೆರಿಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಸೊಗಸಾದಂತಹ ಬಹಳ ರುಚಿ ಉಳ್ತಕ್ಕಂಥ ರಾಯ್ತ ರೆಡಿಯಾಗಿದೆ. ಈ ರಾಯ್ತ ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಕಡಿಮೆನೇ, ಹಾಗೆ ಮಾಡ್ತಕ್ಕಂಥ ಸಮಯನೂ ಸಹ ಕಡಿಮೆನೇ ಆಗುತ್ತೆ. ಆದರೆ ಇದು ರುಚಿ ಮಾತ್ರ ಬಹಳ ಅದ್ಭುತ ಆಗುತ್ತೆ. ಎಲ್ಲ ರೀತಿಯಾದಂಥ ಬಿರಿಯಾನಿ, ರೈಸ್ ಬಾತ್ಗೆ ಬಹಳ ಒಳ್ಳೆ ರುಚಿ ಕೊಡುತ್ತೆ ಈ ರೀತಿಯಾದಂಥ ರಾಯ್ತ. ನಿಮ್ಮನೇಲಿ ಯಾವುದೇ ರೀತಿಯಾದಂಥ ರೈಸ್ ಬಾತ್ ಮಾಡಿದ್ರೂ ಈ ರೀತಿಯಾದಂಥ ರಾಯ್ತನ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತ ಒಳ್ಳೆ ರುಚಿ ಇರುತ್ತೆ, ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಮಾಡ್ತಕ್ಕಂಥ ರೈಸ್ ಬಾತ್ಗೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಸಿಂಪಲ್ ರಾಯ್ತ ರೆಸಿಪಿ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.